ನಮಸ್ಕಾರ. ನನ್ನ ಹೆಸರು ರೋಹನ್ ಬರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಜೆಫ್ರೀಸ್ ರಿಟೇನ್ಸ್ ಬೈ ರೇಟಿಂಗ್ ಆನ್ HDFC ಬ್ಯಾಂಕ್. ಗ್ಲೋಬಲ್ ಬ್ರೋಕರೇಜ್ ಕಂಪ್ನಿ ಜೆಫ್ರೀಸ್ ಅವರು ಹೇಳಿದ್ದಾರೆ, ಅವರು ಬೈ ರೇಟಿಂಗನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ HDFC ಬ್ಯಾಂಕಿಗೆ. ಹಾಗೂ ಅವರ ಪ್ರಕಾರ ಮಾರ್ಜಿನ್ ಇಂಪ್ರೂವ್ಮೆಂಟ್ ಆಗುತ್ತೆ ಬಿಸ್ನೆಸ್ಸಲ್ಲಿ, ಆ್ಯಂಡ್ ಇದರಿಂದ ರಿಟರ್ನ್ ಆನ್ ಅಸೆಟ್ಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ವ್ಯಾಲ್ಯೂಯೇಷನ್ಸು ಜಾಸ್ತಿ ಆಗುತ್ತೆ. ಅವರು ಟಾರ್ಗೆಟ್ ಪ್ರೈಸ್ 1800 per ಶೇರ್ ಅಂತ ಹೇಳಿದ್ದಾರೆ. ಅಂದರೆ ಇವತ್ತಿನ ರೇಟಿಂದ ಅಪ್ರಾಕ್ಸಿಮೇಟ್ಲಿ 20% ಜಾಸ್ತಿ. ಸೋಫಾರು ಅಂದರೆ ಇಲ್ಲಿವರೆಗೆ HDFC ಬ್ಯಾಂಕು 12% ಬಿದ್ದಿದೆ ಈ ವರ್ಷ. ಹಾಗೂ 52 ವೀಕ್ ಲೋಗ್ ಹೋಗಿತ್ತು 1363 ಫೆಬ್ರವರಿ 14ಗೆ. ಮತ್ತೆ ಅಲ್ಲಿಂದ ಸ್ವಲ್ಪ ರಿಕವರ್ ಆಗಿದೆ. ಶೇರ್ ರೇಟ್ ಯಾಕೆ ಬಿದ್ದಿತ್ತು ಅಂದರೆ ಅಕ್ಟೋಬರ್ ಟು ಡಿಸೆಂಬರ್ 2023 ಕ್ವಾರ್ಟರ್ಲಿ ರಿಸಲ್ಟ್ಸು ತುಂಬ ವೀಕ್ ಆಗಿತ್ತು ಅಂತ ಎಲ್ಲರಿಗೂ ಅನಿಸ್ತು. ಹಾಗೂ HSBC ಕಂಪ್ನಿನೂ ಬೈ ಕಾಲ್ ಕೊಟ್ಟಿದ್ದಾರೆ HDFC ಬ್ಯಾಂಕ್ ಸ್ಟಾಕಿಗೆ. ಅವರ ಟಾರ್ಗೆಟ್ ಪ್ರೈಸು 1750 per ಶೇರ್. HDFC ಬ್ಯಾಂಕದ ಕ್ವಾರ್ಟರ್ಲಿ ರಿಸಲ್ಟ್ಸು ಅಂದರೆ ಜಾನ್ವರಿ ಟು ಮಾರ್ಚ್ ಕ್ವಾರ್ಟರಿಗೆ ಏಪ್ರಿಲ್ 20th ಅನೌನ್ಸ್ ಮಾಡ್ತಾರೆ. ನ್ಯೂಸ್ ನಂಬರ್ 2, ಜಿಯೋ ಫೈನಾನ್ಷಿಯಲ್ ಬ್ಲ್ಯಾಕ್ ರಾಕ್ ಜಾಯಿಂಟ್ ವೆಂಚರ್ ಟು ಲಾಂಚ್ ವೆಲ್ತ್ ಮ್ಯಾನೇಜ್ಮೆಂಟ್. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು ಅವರು ಒಂದು ಜಾಯಿಂಟ್ ವೆಂಚರ್ ನಡೆಸ್ತಾ ಇದ್ದಾರೆ ಬ್ಲ್ಯಾಕ್ ರಾಕ್ ಕಂಪ್ನಿ ಜೊತೆಗೆ ಸ್ಟಾಕ್ ಬ್ರೋಕಿಂಗ್ ಹಾಗೂ ವೆಲ್ತ್ ಮ್ಯಾನೇಜ್ಮೆಂಟ್ ಸರ್ವಿಸನ್ನು ಆಫರ್ ಮಾಡಲಿಕ್ಕೆ. ಈ ಬ್ಲ್ಯಾಕ್ ರಾಕ್ ಕಂಪ್ನಿ ಒಂದು US ಬೇಸ್ಡ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ, ತುಂಬ ದೊಡ್ಡ ಕಂಪ್ನಿ ಅದು. ಹಾಗೂ ಆಲ್ರೆಡಿ ಜಿಯೋ ಮತ್ತು ಬ್ಲ್ಯಾಕ್ ರಾಕ್ ಮ್ಯೂಚುವಲ್ ಫಂಡ್ ಲೈಸೆನ್ಸಿಗೆ ಸೆಬಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅಪ್ರೂವಲ್ಗೋಸ್ಕರ. ಹಾಗೂ ಅಕ್ಟೋಬರ್ 2023 ವೇಟ್ ಮಾಡ್ತಾ ಇದ್ದಾರೆ ಯಾವಾಗ ಸೆಬಿ ಅಪ್ರೂವಲ್ ಕೊಡ್ಬೋದಂತ. ಆ ಪರ್ಟಿಕ್ಯುಲರ್ ಬಿಸ್ನೆಸ್ಸಲ್ಲಿ 1250 crores ಈಚು ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಸೆಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ಸನ್ನು ರನ್ ಮಾಡಲಿಕ್ಕೆ. ಈ ನ್ಯೂಸಿಂದನೇ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಶೇರ್ಸ್ ಇವತ್ತು 2.1% ಮೇಲೆ ಹೋಯಿತು. ನ್ಯೂಸ್ ನಂಬರ್ 3, ಆ್ಯಪಲ್ ಇನ್ ಡಿಸ್ಕಷನ್ ವಿತ್ ಮುರುಗಪ್ಪ ಆ್ಯಂಡ್ ಟೈಟನ್ ಗ್ರೂಪ್. ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಪ್ರಕಾರ ಆ್ಯಪಲ್ ಕಂಪ್ನಿಯವರು ಡಿಸ್ಕಷನ್ಸ್ ನಡೆಸ್ತಾ ಇದ್ದಾರೆ ಮುರುಗಪ್ಪ ಗ್ರೂಪ್ ಜೊತೆಗೆ ಹಾಗೂ ಟೈಟನ್ ಕಂಪ್ನಿ ಜೊತೆಗೆ ಅವರ ಐಫೋನ್ ಕ್ಯಾಮ್ರಾದು ಕೆಲವು ಪಾರ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಹಾಗೂ ಅಸೆಂಬಲ್ ಮಾಡಲಿಕ್ಕೆ ಇಂಡಿಯಾದಲ್ಲಿ. ಸದ್ಯಕ್ಕೆ ಆ್ಯಪಲ್ ಅವ್ರ ಹತ್ರ ಕ್ಯಾಮ್ರಾ ಮಾಡ್ಯೂಲನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಇಂಡಿಯನ್ ಸಪ್ಲೈಸ್ ಇಲ್ಲ. ಅದಕ್ಕೋಸ್ಕರನೇ ಇನ್ನೊಂದು 5 ರಿಂದ 6 ತಿಂಗಳಲ್ಲಿ ಫೈನಲೈಸ್ ಮಾಡಬೇಕಂತಿದ್ದಾರೆ. ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಟೈಟನ್ ಕಂಪ್ನಿಗೆ ಒಂದು ಎಂಜಿನಿಯರಿಂಗ್ ವಿಂಗೂ ಇದೆ. ಅದರಲ್ಲಿ ಪ್ರಿಸಿಷನ್ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದು ಆಲ್ರೆಡಿ ಅವರ ವಾಚಸ್ ಮತ್ತು ಜ್ಯುವೆಲ್ರಿ ಸೆಗ್ಮೆಂಟಿಗೆ ಯೂಸ್ ಮಾಡ್ತಾರೆ. ಹಾಗೂ ಬೇರೆ ಕ್ಲೈಂಟ್ಸು ಇದ್ದಾರೆ ಅವರಿಗೆ. ಆದರೆ ಆ ಬಿಸ್ನೆಸ್ ತುಂಬ ಸ್ಮಾಲ್ ಬಿಸ್ನೆಸ್, ಸೊ ಜಾಸ್ತಿ ಜನ ಅದ್ರ ಬಗ್ಗೆ ಓದಿರೋದಿಲ್ಲ. ಟೈಟನ್ ಶೇರ್ಸ್ ಅದಕ್ಕೋಸ್ಕರ ಇವತ್ತು ಅರೌಂಡ್ 1.3% ಮೇಲೆ ಹೋಯಿತು. ನ್ಯೂಸ್ ನಂಬರ್ 4, ಮ್ಯೂಚುವಲ್ ಫಂಡ್ ಸ್ಟ್ರೆಸ್ ಟೆಸ್ಟು. ಸೆಕೆಂಡ್ ಬ್ಯಾಚು ಮ್ಯೂಚುವಲ್ ಫಂಡ್ ಸ್ಟ್ರೆಸ್ ಟೆಸ್ಟು ನಿನ್ನೆ ಅನೌನ್ಸ್ ಆಯಿತು ಏಪ್ರಿಲ್ 15. ಇದೇ ಥರ ಮಾರ್ಚ್ 15 ಅನೌನ್ಸ್ ಆಗಿತ್ತು. ಆವಾಗ ಮಾರ್ಕೆಟ್ಸ್ ತುಂಬ ಬಿದ್ದಿತ್ತು. ಯಾಕಂದರೆ ಈ ಮ್ಯೂಚುವಲ್ ಫಂಡ್ಸ್ ಹೇಳಿದರು ನಮ್ಮ ಸ್ಮಾಲ್ ಕ್ಯಾಪ್ ಶೇರ್ಸು ಹಾಗೂ ಮಿಡ್ ಕ್ಯಾಪ್ ಶೇರ್ಸನ್ನು ಸೇಲ್ ಮಾಡಲಿಕ್ಕೆ ಸುಮಾರು ದಿವಸ ಆಗುತ್ತೆ ಅಂತ. ಕೆಲವು ಕಂಪ್ನೀಸ್ಗೆಲ್ಲ 30 ದಿವಸ 40 ದಿವಸ ಆಗುತ್ತೆ 50% ಆಫ್ ದ ಪೋರ್ಟ್ಫೋಲಿಯೋನ ಸೇಲ್ ಮಾಡಲಿಕ್ಕೆ ಅಂತಿತ್ತು. ಈಗ ಈ ಸತಿ ಅನೌನ್ಸ್ ಮಾಡಿದ ರಿಸಲ್ಟ್ಸಲ್ಲಿ ಎಷ್ಟೋ ಕಂಪ್ನೀಸು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಅಂದರೆ ಅವರ ಪ್ರಕಾರ ಅವರ 50% ಪೋರ್ಟ್ಫೋಲಿಯೋನ ಸೇಲ್ ಮಾಡಬೇಕಂದ್ರೆ ಮುಂಚೆ ಎಷ್ಟು ದಿವಸ ಬೇಕಾಗಿತ್ತು ಅದು ಇನ್ನೂ ಕಮ್ಮಿ ದಿವಸ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಲಿಕ್ವಿಡಿಟಿ ಇನ್ನೂ ಇಂಪ್ರೂವ್ ಆಗಿದೆ ಅಂತ ಈ ಮ್ಯೂಚುವಲ್ ಫಂಡ್ಸದು ಒಂದು ಅಭಿಪ್ರಾಯ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ GQG ಪಾರ್ಟ್ನರ್ಸು, ಫಿಡೆಲಿಟಿ ಮತ್ತು ಸುಮಾರು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು HDFC ಮ್ಯೂಚುವಲ್ ಫಂಡ್, ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡು, ಕ್ವಾಂಟ್ ಮ್ಯೂಚುವಲ್ ಫಂಡು, ವೋಡಾಫೋನ್ ಐಡಿಯಾ FPO ಅಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಮತ್ತೆ ನಾವು ನೋಡಬೇಕಾಗುತ್ತೆ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಆದಿತ್ಯ ಬಿರ್ಲಾ ಗ್ರೂಪ್ ಚೇರ್ಮನ್ ಅವರು ಅನೌನ್ಸ್ ಮಾಡಿದ್ದಾರೆ 5,000 ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಅವರ ಹೊಸ ಜ್ಯುವೆಲ್ರಿ ರಿಟೇಲ್ ಬಿಸ್ನೆಸ್ಸಲ್ಲಿ. ಹಾಗೂ ನಾಳೆ ನಮ್ಮ ಸ್ಟಾಕ್ ಮಾರ್ಕೆಟ್ಸ್ ರಜೆ, ಯಾಕಂದರೆ ನಾಳೆ ರಾಮನವಮಿ ಹಬ್ಬ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ ಇವತ್ತು ಕೆಳಗೆ ಹೋಯಿತು 125 ಪಾಯಿಂಟ್ಸ್ ಡೌನು 22,148 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 456 ಪಾಯಿಂಟ್ಸ್ ಡೌನು 72,944 ಕ್ಲೋಸ್ ಆಯಿತು. ಸೊ 3 ದಿವಸ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಕ್ಲೋಸಿಂಗ್ ಆಗಿದೆ ನಿಫ್ಟಿಗೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಐಷರ್ ಮೋಟರ್ಸ್ 3.23% ಅಪ್ಪು, ಡಿವಿಸ್ ಲ್ಯಾಬ್ಸ್ 1.28% ಅಪ್ಪು, ಟೈಟನ್ ಕಂಪ್ನಿ 1.26% ಅಪ್ಪು. ಟಾಪ್ ಲೂಸರ್ಸು ಇನ್ಫೋಸಿಸ್ 3.66% ಡೌನು, ಇಂಡಸ್ಇಂಡ್ ಬ್ಯಾಂಕ್ 3.18% ಡೌನು, LTI ಮೈಂಟ್ರಿ 3.16% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸಂವರ್ಧನ ಮದರ್ಸನ್ 2.86% ಅಪ್ಪು, HAL 2.56% ಅಪ್ಪು, ಜಿಯೋ ಫೈನಾನ್ಸ್ 2.13% ಅಪ್ಪು.
ಟಾಪ್ ಲೂಸರ್ಸ್ PNB 3.23% ಡೌನು, ಚೋಳಾ ಇನ್ವೆಸ್ಟ್ಮೆಂಟ್ 2.73% ಡೌನು, ಬರ್ಜರ್ ಪೇಂಟ್ಸ್ 2.7% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಇವತ್ತು ಅಡ್ವಾನ್ಸಸ್ಸು 1405, ಕಮ್ಮಿ ಆಗಿದ್ದು 796. ಸೊ 64% ಅಪ್ಪು, 36% ಡೌನ್. ಪಾಯಿಂಟ್ ನಂಬರ್ 5, yesterday's FII and DII investment data. Foreign institutional investors 3,268 crores net sales, domestic institutional investors 4,763 crores net purchases. Point number 6, today's gold price. Gold price 7,413 per gram, silver 84.75 per gram. Point number 7, today's rupee value. ಒಂದು $, 83.53, ಒಂದು euro 88.81 rupees. Point number 8, stocks near 52-week high. Eicher Motors 52-week high 4,404, closing 4,356. ONGC 293 52-week high, closing 283. Indus Towers 339 52-week high, closing 333. Point number 9, stocks near 52-week low. Bata India 52-week low 1,327, closing 1,339. HUL 2,172 52-week low, closing 2,221. Bandhan Bank 173 52-week low, closing price 173. Point number 10, global cues today. Hong Kong markets 2.16% down, Japan 1.98% down, Germany 1.46% down, France 1.34% down, UK 1.55% down, ಹಾಗೂ ನ್ಯಾಸ್ಡ್ಯಾಕು 1.79% ಡೌನ್ ಆಗಿತ್ತು ನಿನ್ನೆ. ಯಾವ ಥರದ ಇನ್ಶೂರೆನ್ಸ್ ಕೊಂಡ್ರೆ ಜಾಸ್ತಿ ಲಾಭ ಅಂತ ಇವತ್ತು ಸಾಯಂಕಾಲ ಒಂದು ಚರ್ಚೆ ನಡೆಸ್ತಾ ಇದ್ದೀವಿ. ಲೈವ್ ಆಗಿ ನಡೀತದೆ, ಎಲ್ಲ ಚಾನೆಲ್ ಮೆಂಬರ್ಸ್ ಅಟೆಂಡ್ ಮಾಡ್ಬೋದು. 16ನೇ ತಾರೀಕು ಏಪ್ರಿಲು 9 ಗಂಟೆ ರಾತ್ರಿ. ಸೊ ಈ ಸೆಷನನ್ನು ಲೈವ್ ಆಗಿ ಅಟೆಂಡ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.